ಆನ್ಲೈನ್ ಬಸವರಾಜು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಖೈದಿ ನಂಬರ್ 511 ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಹೊಸ ಖೈದಿ ನಂಬರ್ ಅನ್ನ ನೀಡಲಾಗಿದೆ. ಈ ಬಗ್ಗೆ ಒಂದಿಷ್ಟು ಕುತೂಹಲ ಇತ್ತು. ಯಾಕಂದ್ರೆ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಖೈದಿ ನಂಬರ್ 6106 ಕೊಟ್ಟಿದ್ರು. ಅದು ಫ್ಯಾನ್ಸಿ ನಂಬರ್ ಕನ್ವರ್ಟ್ ಆಗ್ಬಿಟ್ಟಿತ್ತು. ತುಂಬಾ ಜನ ವೆಹಿಕಲ್ ಮೇಲೆ ಆ ನಂಬರ್ ಎಲ್ಲ ಹಾಕೊಳ್ತಾ ಇದ್ರು. ಬಟ್ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಖೈದಿ ನಂಬರ್ ಬೇರೆ ಕೊಟ್ಟಿದ್ದಾರೆ. 511 ದರ್ಶನ್ ಖೈದಿ ನಂಬರ್ ಇನ್ನು ಮುಂದೆ 511. ಈಗ ಈ ನಂಬರ್ ಕೂಡ ಫ್ಯಾನ್ಸಿ ನಂಬರ್ ಕನ್ವರ್ಟ್ ಅಫ್ಕೋರ್ಸ್ ಆಗೇ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಕೊಟ್ಟಂತ ಖೈದಿ ನಂಬರ್ ಏನಿತ್ತು 6106, ಆ ನಂಬರ್ ಬಗ್ಗೆ ದರ್ಶನ್ ಫ್ಯಾನ್ಸ್ಗೆ ತುಂಬಾ ಕ್ರೇಜ್ ಹುಡ್ಕೊಂಡ್ಬಿಟ್ಟಿತ್ತು. ವೆಹಿಕಲ್ಗಳ ಮೇಲೆ ತುಂಬಾ ಜನ ಖೈದಿ ನಂಬರ್ ಅನ್ನ 6106 ಹಾಕ್ಸ್ಕೊಂಡಿದ್ರು. ಈಗ ಬಳ್ಳಾರಿ ಜೈಲಲ್ಲಿ ಮತ್ತೊಂದು ಖೈದಿ ನಂಬರ್ ಕೊಟ್ಟಿದ್ದಾರೆ, ಅದು 511. ಸೊ ಡಿ ಬಾಸ್ ಫ್ಯಾನ್ಸ್ ಈ ನಂಬರ್ ಅನ್ನ ಯಾವ ತರ ಈಗ ಫ್ಯಾನ್ಸಿ ನಂಬರ್ ಆಗಿ ಮಾಡ್ಕೊಳ್ತಾರೆ, ಮತ್ತೆ ಈ ನಂಬರ್ ಟ್ರೆಂಡಿಂಗ್ ಅಲ್ಲಿ ಹೆಂಗ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಬಟ್ ಪರಪ್ಪನ ಅಗ್ರಹಾರದ ಖೈದಿ ನಂಬರ್ ಆಗಿತ್ತು. ವಿಚಾರಣಾಧೀನ ಖೈದಿ ನಂಬರ್ ದರ್ಶನ್ ಕೊಟ್ಟಿದ್ದು 6106. ಬಳ್ಳಾರಿ ಜೈಲಿನಲ್ಲಿ ಇದೀಗ ದರ್ಶನ್ಗೆ ವಿಚಾರಣಾಧೀನ ಖೈದಿ ನಂಬರ್ ಕೊಡಲಾಗಿದೆ 511. ಅಲ್ಲಿ 4 ನಂಬರ್, ಇಲ್ಲಿ 3 ನಂಬರ್. ಇದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿತ್ತು. ಆಲ್ರೆಡಿ ವಿಚಾರಣಾಧೀನ ಖೈದಿ ನಂಬರ್ ಕೊಟ್ಟಿದ್ರಲ್ಲ ಪರಪ್ಪನ ಅಗ್ರಹಾರದಲ್ಲಿ 6106, ಅದೇ ಬಳ್ಳಾರಿ ಜೈಲಲ್ಲೂ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ನಂಬರ್ ಕೊಡ್ತಾರಾ ಅಂತ ಒಂದಿಷ್ಟು ಗೊಂದಲಗಳಿತ್ತಲ್ಲ, ಅದಕ್ಕೆ ಈಗ ತೆರೆ ಬಿದ್ದಿದೆ. ಸೆಲ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ 511 ಖೈದಿ ನಂಬರ್ ಅನ್ನ ನೀಡಲಾಗಿದೆ. ಇದು ವಿಚಾರಣಾಧೀನ ಖೈದಿ ನಂಬರ್. ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 2ನೇ ನಂಬರ್ ಸಿಕ್ತಿರೋದು. ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆದಂತ ಟೈಮ್ನಲ್ಲಿ ಅಲ್ಲಿ ವಿಚಾರಣಾಧೀನ ಖೈದಿ ನಂಬರ್ 6106 2 ತಿಂಗಳ ಹಿಂದೆ ಸಿಕ್ಕಂತ ನಂಬರ್ ಅದು. ಇದೀಗ ಬಳ್ಳಾರಿ ಜೈಲಿಗೆ 2 ತಿಂಗಳಾದ್ಮೇಲೆ ಶಿಫ್ಟ್ ಆಗಿದ್ರಲ್ಲ, ಸೊ ಈ ಹಿನ್ನೆಲೆಯಲ್ಲಿ ಈಗ 511 ಅನ್ನೋ ವಿಚಾರಣಾಧೀನ ಖೈದಿ ನಂಬರ್ ಸಿಕ್ಕಿದೆ. ಸೊ ಇದನ್ನು ಕೂಡ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಇದನ್ನು ಫ್ಯಾನ್ಸಿ ನಂಬರ್ ಮಾಡಿ ಟ್ರೆಂಡಿಂಗ್ ಅಲ್ಲಿ ತಂದಿಡ್ತಾರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ ವೆಹಿಕಲ್ಗಳ ಮೇಲೆ ಹಾಕೊಳ್ಳೋ ಮುಖಾಂತರವಾಗಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈ ತರ ವಿಚಾರಣಾಧೀನ ಖೈದಿಗಳನ್ನ ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಿದಾಗ ಹಳೆ ಜೈಲಲ್ಲಿ ಇದ್ದಂತ ವಿಚಾರಣಾಧೀನ ಖೈದಿ ನಂಬರ್ ಇರಲ್ಲ ಅನ್ನೋದಕ್ಕೆ ದರ್ಶನ್ ಪ್ರಕರಣವೇ ಸಾಕ್ಷಿ ಆಗುತ್ತೆ. ಚೇಂಜಸ್ ಯಾಕೆ ಮಾಡ್ತಾರೆ? ಖಂಡಿತವಾಗ್ಲೂ ಶರ್ಮಿತಾ, ಯಾಕೆಂತ ಹೇಳಿದ್ರೆ ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಹೋಗ್ಬೇಕಂದ್ರೆ ಆ ಜೈಲಿನಲ್ಲಿ ಇರ್ತಕ್ಕಂಥ ಖೈದಿಗಳ ಸಂಖ್ಯೆ ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೀಡಿದಂತ ಏನು ನಂಬರ್ 6106 ಅಂತ ಏನಿದೆ, 6106 ಏನು ಸಂಖ್ಯೆ ಇದೆ, ಆ ಸಂಖ್ಯೆನ ಬೆಂಗಳೂರು ಜೈಲಲ್ಲೇ ಎಂಡ್ ಮಾಡ್ತಾರೆ. ತದನಂತರ ಇವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ರೋಲ್ ನಂಬರ್ ಏನಿದೆ, ಒಬ್ಬೊಬ್ಬರ ಖೈದಿಗಳೇನು 511 ಅಂದ್ರೆ ದರ್ಶನ್ ಇಲ್ಲಿವರೆಗೂ ಕೂಡ 510 ಖೈದಿಗಳು ಆ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಈಗ ದರ್ಶನ್ ಸೇರಿ 511 ಖೈದಿ ನಂಬರ್ ಆಗೋತಕ್ಕಂಥದ್ದು. ಸೊ ಆದ್ರಿಂದ ಪ್ರತಿಯೊಂದು ಜೈಲಿಗೂ ಕೂಡ ಎಕ್ಸ್ಚೇಂಜ್ ಆಗ್ಬೇಕಾದ್ರೆ ಈ ರೀತಿಯಾದ ಒಂದು ಖೈದಿ ನಂಬರ್ ಅನ್ನ ಕೊಡ್ಲೇಬೇಕು. ಅದು ಕಾನೂನು ಪ್ರಕ್ರಿಯೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಕೌಂಟಿಂಗ್ ಅಂದ್ರೆ ಪ್ರತಿದಿನ ಸಂಜೆ ಏನ್ ಕೌಂಟಿಂಗ್ ಅನ್ನ ತಗೊಂತಾರೆ ಅಥವಾ ರೋಲಿಂಗ್ ಅಂತ ಏನ್ ತಗೊಂತಾರೆ, ರೋಲ್ ಕಾಲ್ ಅಂತ ಏನ್ ಮಾಡ್ತಾರೆ, ಜೈಲಿನ ಒಳಗಡೆ ಜೈಲಿನ ಅಧಿಕಾರಿಗಳು ಅಥವಾ ಜೈಲರ್ ಅಂತ ಏನ್ ಹೇಳ್ತೀವಿ, ಪ್ರತಿಯೊಂದು ರೀತಿಯಲ್ಲೂ ಕೂಡ ಅದೇ ರೀತಿಯಾಗಿ ರೋಲ್ ನಂಬರ್ 511 ಅಂದ ತಕ್ಷಣ ಅದು ದರ್ಶನ್ ಅಂತ ಕೂಡ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿ ಜೈಲಿನಲ್ಲೂ ಕೂಡ ಒಂದು ಖೈದಿಯಿಂದ ಮತ್ತೊಂದು ಜೈಲಿಗೆ ಅಂದ್ರೆ ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಆಗ್ಬೇಕಾದ್ರೆ ಈ ಖೈದಿ ನಂಬರ್ ನೀಡುವಂತದ್ದು ಒಂದು ವಾಡಿಕೆ ಇರ್ತಕ್ಕಂಥದ್ದು. ಪ್ರತಿಕ್ರಿಯೆ ಶರ್ಮಿತಾ. ಫೈನ್. ಅಲ್ಲಿಗೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ 511 ವಿಚಾರಣಾಧೀನ ಖೈದಿಯಾಗಿ ದರ್ಶನ್ ಹೋಗಿದ್ರಿಂದ ಅಲ್ಲೊಂದು ನಂಬರ್ ಕೂಡ ಪೊಲೀಸರಿಗೆ ಇರುತ್ತೆ. ಜೊತೆಗೆ ಪ್ರತಿದಿನ ಈ ಅಟೆಂಡೆನ್ಸ್ ಅಂತಾರಲ್ಲ ಆ ತರ ತಗೋತಾರಾ? ಹೌದು ಶರ್ಮಿತಾ, ಬೆಳಗ್ಗೆ ಮತ್ತೆ ಸಂಜೆ ಈ ಒಂದು ರೋಲ್ ಕಾಲ್ ಅಂತ ಏನ್ ಕರಿತೀವಿ, ರೋಲ್ ಕಾಲ್ ಪೀರಿಯಡ್ ಅಂತ ಏನ್ ಕರಿತೀವಿ, ಅಂದ್ರೆ ಖೈದಿಗಳನ್ನ ನಿಲ್ಸಿ ಇಷ್ಟು ಜನ ಈ ಜೈಲ್ ಒಳಗಡೆ ಇದ್ದಾರೆ ಮತ್ತೆ ಇಷ್ಟು ಜನ ಈಗ ಅಟೆಂಡೆನ್ಸ್ ಅಂದ್ರೆ ಹೊರಗಡೆ ವಿಚಾರಣೆ ಖೈದಿ ಆಗಿರ್ಬೋದು ಅಥವಾ ಏನ್ ಸಜಾ ಖೈದಿ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಏನ್ ನಂಬರ್ ಅನ್ನ ಕೊಟ್ಟಿರುತ್ತೆ. ಯಾಕಂದ್ರೆ ಕೆಲವರು ಪೆರೋಲ್ ಮೇಲೆ ಹೊರಗಡೆ ಹೋಗಿರ್ಬೋದು, ಅವ್ರಿಗೂ ಕೂಡ ನಂಬರ್ ಈಗ ಉದಾಹರಣೆಗೆ 111, 112 ಪೆರೋಲ್ ಖೈದಿ ಹೊರಗಡೆ ಹೋದಾಗ ಉಳಿದಂತ ಖೈದಿಗಳನ್ನೆಲ್ಲ ನಿಲ್ಸಿ ನಂಬರ್ ಅನ್ನ ತಗೊಂಡಾಗ ಆ ಒಂದು ಕೌಂಟಿಂಗು ಮತ್ತೆ ಈ ಜೈಲ್ ಒಳಗಡೆ ಇರ್ತಕ್ಕಂಥ ಕೌಂಟಿಂಗ್ ಎರಡಕ್ಕೂ ಕೂಡ ಮ್ಯಾಚ್ ಆಗಿರೋದ್ರಿಂದ ಈ ವಿಚಾರಣಾಧೀನ ಖೈದಿ ಅಥವಾ ಸಜಾ ಖೈದಿಗಳಿಗೆ ಈ ರೀತಿಯಾಗಿ ನಂಬರ್ ಅನ್ನ ಕೊಡ್ತಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಈ ಕ್ಷಣದ ಅಪ್ಡೇಟ್ಸ್ಗೆ.